ಎಲ್ರಿಗೂ ನಮಸ್ಕಾರ. ಗಣಿತದ ಮೂಲ ಕ್ರಿಯೆಗಳನ್ನು ಮಾಡುವಾಗ ಅದರಲ್ಲಿ ಗುಣಾಕಾರವನ್ನು ಗಮನಿಸಿದ್ರೆ, ಗುಣಾಕಾರ ಪ್ರಕ್ರಿಯೆ ಮಾಡುವಾಗ ಚಿಹ್ನೆಗಳನ್ನು ಬಳಕೆ ಮಾಡಿಕೊಂಡು ಗುಣಾಕಾರದ ಕೆಲವು ನಿಯಮವನ್ನು ಅನ್ವಯಿಸ್ತೀವಿ. ಉದಾಹರಣೆಗೆ ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಪ್ಲಸ್ ಇಂಟು ಪ್ಲಸ್ ಪ್ಲಸ್, ಪ್ಲಸ್ ಇಂಟು ಮೈನಸ್ ಮೈನಸ್, ಮೈನಸ್ ಇಂಟು ಪ್ಲಸ್ ಮೈನಸ್, ಮೈನಸ್ ಇಂಟು ಮೈನಸ್ ಪ್ಲಸ್. ಕೆಲವೊಂದು ಸರಿ ನಮ್ಮಲ್ಲಿ ಚರ್ಚೆ ಗ್ರಾಸ ಆಗುತ್ತೆ. ಮೈನಸ್ ಇಂಟು ಮೈನಸ್ ಹೇಗೆ ಪ್ಲಸ್ ಆಗುತ್ತೆ? ಇದು ಸಾಧ್ಯ ಇದೆಯಾ? ಹಾಗಾದರೆ ಇದ್ದರೆ ಯಾವ ಥರ ಪ್ರಾಯೋಗಿಕವಾಗಿ ನೋಡ್ಬೋದು ಅನ್ನೋದನ್ನು ಗಮನಿಸೋಣ. ಒಂದು ಸಂಖ್ಯಾ ರೇಖೆಯ ಮೇಲೆ ಚಿತ್ರಣ ಮಾಡೋದ್ರ ಮುಖಾಂತರ ಮೈನಸ್ ಇಂಟು ಮೈನಸ್ ಇದಕ್ಕೋಸ್ ಪ್ಲಸ್ ಆಗುತ್ತೆ ಅನ್ನೋದನ್ನು ತಿಳಿಸೋ ಪ್ರಯತ್ನವನ್ನು ಮಾಡ್ತೀನಿ. ಬನ್ನಿ ಕ್ವಿಕ್ಕಾಗಿ ನೋಡ್ತಾ ಹೋಗೋಣ ಸ್ನೇಹಿತರೆ. ಇಲ್ಲಿ ನೀವು ಗಮನಿಸ್ಬೋದು, 3 ಇಂಟು 2 ಈಕ್ವಲ್ಸ್ 6. ಇಲ್ಲಿರುವಂಥದ್ದು ಗುಣಾಕಾರವು ಸಂಕಲನದ ಪುನರಾವರ್ತಿತ ಪ್ರಕ್ರಿಯೆ ಆಗಿದೆ ಎನ್ನುವಂಥದ್ದು. ಅಂದರೆ 3 ಅನ್ನೋದನ್ನು 2 ಸಲ ಬರೆದ್ರೆ 6 ಆಗುತ್ತೆ, ಅಥವಾ 2ನ್ನೇ 3 ಸಲ ಬರೆದ್ರೂ ಸಹ 6 ಅಂತ ಆಗುತ್ತೆ. ಇದನ್ನು ಬಳಕೆ ಮಾಡಿಕೊಂಡು ಒಂದು ಸಂಖ್ಯಾ ರೇಖೆಯಲ್ಲಿ ಅದನ್ನು ಚಿತ್ರಿಸೋಣ. ಇಲ್ಲಿ ನೋಡಿ, ಒಂದು ಸಂಖ್ಯಾ ರೇಖೆ ಇದೆ. ಈ ಸಂಖ್ಯಾ ರೇಖೆ ಮೇಲೆ ಈಗ ನೀವು ಆಲ್ರೆಡಿ ನಿಮಗಾಗಲೇ ಗೊತ್ತಿದೆ ಹೇಗೆ ಮಧ್ಯದಲ್ಲಿರುವಂತಹ ಮೂಲಬಿಂದು 0 ಆಗಿರ್ತದೆ. ಮುಂದಕ್ಕಿರುವಂತಹ ಸಂಖ್ಯೆಗಳೆಲ್ಲ ಅಂದರೆ ಬಲಭಾಗಕ್ಕಿರುವಂಥದ್ದು ಪ್ಲಸ್ ಚಿಹ್ನೆ ಆಗಿರುತ್ತೆ, ಎಡಭಾಗಕ್ಕಿರುವಂಥದ್ದು ಮೈನಸ್ ಚಿಹ್ನೆ ಆಗಿರುವಂಥದ್ದು. ಅದರಲ್ಲಿ ಮೇಲೆ ಒಬ್ಬ ವ್ಯಕ್ತಿ ನಿಂತಿದ್ದಾನೆ ಅಂದರೆ ಇಲ್ಲಿ ಗಮನಿಸ್ಕೊಳ್ಳಿ, ವ್ಯಕ್ತಿ ತಾನು ನಿಂತಿರುವ ಸ್ಥಳದಿಂದ ಮುಂದಕ್ಕೆ ಚಲಿಸಿದ್ರೆ ಪ್ಲಸ್ ಅಂತ ಲೆಕ್ಕ ತಗೋಬೇಕಾಗುತ್ತೆ. ಅದೇ ವ್ಯಕ್ತಿ ಹಿಂದೆ ಚಲಿಸಿದ್ರೆ ಮೈನಸ್ ಅಂತ ತಗೋಬೇಕಾಗುತ್ತೆ. ಈಗ ನೋಡಿ, ಅದೇ ವ್ಯಕ್ತಿನ ಬದಲಾಗಿ ನಿಲ್ಲಿಸಿದ್ದೀನಿ. ಇಲ್ಲೇನಾಗಿದೆ, ಸಂಖ್ಯಾ ರೇಖೆಯ ಮೂಲ ನಿಯಮ ಏನು ಹೇಳುತ್ತೆ ಅದ್ರ ಪ್ರಕಾರನೇ ಇದೆ. ಬಲಭಾಗಕ್ಕೆ ಬಂದರೆ ಪ್ಲಸ್ ಚಿಹ್ನೆ, ಎಡಭಾಗಕ್ಕಿದ್ರೆ ಮೈನಸ್ ಚಿಹ್ನೆ ಅನ್ನುವಂಥದ್ದು. ವ್ಯಕ್ತಿ ಈಗ ನಿಂತಿರುವಂಥದ್ರಲ್ಲಿ ತಾನು ನಿಂತಿರುವಂಥ ಜಾಗದಿಂದ ಮುಂದಕ್ಕೆ ಹೋದರೆ ಪ್ಲಸ್ ಆಗುತ್ತೆ, ಅದೇ ಜಾಗದಿಂದ ಹಿಂದೆ ಚಲಿಸಿದ್ರೆ ಮೈನಸ್. ಅಂದರೆ ನಿಮಗೊಂದು ಸ್ಪಷ್ಟತೆ ಆಗಬೇಕು, ವ್ಯಕ್ತಿ ತಾನು ಬೆನ್ನ ಹಿಂದಕ್ಕೆ ಚಲಿಸ್ತಾ ಇದ್ದರೆ ಮೈನಸ್ ಅಂತ ಗಮನಿಸ್ಕೋಬೇಕು. ವ್ಯಕ್ತಿ ತಾನು ನಿಂತಿರುವಂತಹ ಮುಖಕ್ಕೆ ಮುಂದಕ್ಕೆ ಚಲಿಸ್ತಾ ಇದ್ದಾರೆ ಅಂದರೆ ಪ್ಲಸ್ ಅಂತ ಲೆಕ್ಕ ತಗೋಬೇಕಷ್ಟೇ. ಅದಕ್ಕೆ ಮೊದಲನೇದು ಸಂಖ್ಯೆ ಡೈರೆಕ್ಷನ್ನ ಹೇಳಿದ್ರೆ, ಎರಡನೇದು ಮೂಮೆಂಟನ್ನು ಹೇಳ್ತಾ ಇರ್ತದೆ. ಡೈರೆಕ್ಷನ್ ಇಂಟು ಮೂಮೆಂಟ್ ಈಕ್ವಲ್ಸ್ ದ ಗಿವನ್ ಆನ್ಸರ್. ಅದನ್ನು ನೋಡ್ತಾ ಹೋಗೋಣ. ದಿಕ್ಕು ಇಂಟು ಚಲನೆ ಈಕ್ವಲ್ಸ್ ಉತ್ತರ ಬರುತ್ತೆ ಅಂತ. ಇಲ್ಲಿ ಮೊದಲನೇದು ನೋಡೋಣ. +3 ಇಂಟು +2 ಈಕ್ವಲ್ಸ್ +6 ಅಂತ ಬರೆದಿದ್ದೀನಿ. ಈಗ ಮೊದಲನೇ ನೋಡಿ, ದಿಕ್ಕು ಯಾವ ಕಡೆ ನಿಂತಿದ್ದಾನೆ? ಬಲಭಾಗಕ್ಕೆ ನಿಂತಿದ್ದಾರೆ. ಆದ್ದರಿಂದ ಪ್ಲಸ್ ಚಿಹ್ನೆಯನ್ನು ತೆಗೆದುಕೊಂಡಿದ್ದೀವಿ. ಇಂಟು +2, ಈಗ ಚಲನೆ +2 ಅಂತಿದೆ ಅಂದರೆ ಮುಖಕ್ಕೆ ಮುಂಭಾಗಕ್ಕೆ ಚಲಿಸ್ಬೇಕು. ಅವನು ಮುಖ ಯಾವ ಕಡೆ ಇದೆ ಆ ಭಾಗಕ್ಕೆ ಚಲಿಸ್ತಾ ಹೋಗ್ತಾರೆ. 2 ಚಲನೆಯನ್ನು ಮಾಡಬೇಕು. ಅಂದರೆ ಪ್ರತಿ ಬಾರಿಗೆ 3ರಂತೆ 2 ಚಲನೆ ಆಗುತ್ತೆ. ನೋಡಿ, ಒಂದು ಚಲನೆ 3ಕ್ಕೆ ಬಂತು, ಮತ್ತೊಂದು ಚಲನೆ. +3 ಇಂಟು +2 ಈಕ್ವಲ್ಸ್ 6 ಆಗಿದೆ ಎನ್ನುವಂಥದ್ದು ಗಮನಿಸ್ಬೋದು. ಈಗ ಬನ್ನಿ, +3 ಇಂಟು -2 ಈಕ್ವಲ್ಸ್ -6 ಅಂತ ಇದೆ. ಅಂದರೆ ವ್ಯಕ್ತಿ ದಿಕ್ಕು ಬಲಭಾಗಕ್ಕಿದೆ, ಆದರೆ ಎರಡನೇದು ಚಲನೆಯನ್ನು ಹೇಳುತ್ತೆ ಅಂತ ಹೇಳಿದ್ದೀನಿ. ಚಲನೆ ಯಾವ ಕಡೆ ಇದೆ ಅಂದರೆ -2 ಇರೋದ್ರಿಂದ ವ್ಯಕ್ತಿ ಬೆನ್ನ ಕಡೆಗೆ ಚಲಿಸ್ತಾ ಹೋಗ್ತಾರೆ. ಈಗ ನೋಡಿ, ಒಂದು ಚಲನೆಯನ್ನು ತೋರಿಸೋಣ. ಪ್ರತಿ ಸಾರಿ 3 ಚಲಿಸ್ಬೇಕು. ಅವರು ಬೆನ್ನ ಕಡೆ ಚಲಿಸ್ತಾ ಇದ್ದರೆ -2 ಅಂತ ಹೇಳಿರೋದ್ರಿಂದ
ಒಂದು ಚಲನೆ ಆಯಿತು, ಇನ್ನೊಂದು ಚಲನೆ. ಸೊ +3 ಇಂಟು -2 ಈಕ್ವಲ್ಸ್ -6. ಆ ವ್ಯಕ್ತಿ -6 ಹತ್ರ ಬಂದು ನಿಂತಿದ್ದಾರೆ ಎನ್ನುವಂಥದ್ದು. ಈಗ ಮೂರನೇದು ಗಮನಿಸೋಣ. -3 ಇಂಟು +2 ದಿಕ್ಕು ನೋಡಿ ಗಮನಿಸ್ತಾ ಹೋಗಿ. ಮೊದಲು ದಿಕ್ಕು ಯಾವ ಕಡೆ ಇದೆ? ಸಂಖ್ಯಾ ರೇಖೆಯ ಮೇಲೆ ಎಡಭಾಗಕ್ಕೆ ದಿಕ್ಕು ನಿಂತ್ಕೊಂಡಿದ್ದಾರೆ, ಅಂದರೆ ಮೈನಸ್ ಇದೆ ಎನ್ನುವಂಥದ್ದು. ಆದರೆ ಈಗ ಚಲನೆ ನೋಡಿ, +2 ಅಂತ ಇದೆ. ತಾನು ನಿಂತಿರುವ ಪ್ಲಸ್ ಚಿಹ್ನೆ ಅಂದರೆ ತಾನು ನಿಂತಿರುವ ದಿಕ್ಕಿನಲ್ಲಿ ಮುಖಕ್ಕೆ ಮುಂದಕ್ಕೆ ಹೋಗಬೇಕು ಅನ್ನುವಂಥದ್ದು, ಮುಖದ ನೇರಕ್ಕೆ ಹೋಗುವಂಥದ್ದು ಪ್ಲಸ್ ಅಂತಂದಾಗ. ಒಂದು ಚಲನೆ ಆಯಿತು, 3 ಸಂಖ್ಯೆ, ಮತ್ತೊಂದು ಚಲನೆ. ಸೊ -3 ಇಂಟು +2 ಈಸ್ ಈಕ್ವಲ್ ಟು -6 ಆಗಿದೆ. ಈಗ ಬಹಳ ಮುಖ್ಯ, -3 ಇಂಟು -2 ಈಕ್ವಲ್ಸ್ +6 ಹೇಗಾಗುತ್ತೆ ಎನ್ನುವಂಥದ್ದು. ಸಂಖ್ಯಾ ರೇಖೆ ಮೇಲೆ ಗಮನಿಸ್ಕೊಳ್ಳಿ. ವ್ಯಕ್ತಿ ಮೂಲ ಬಿಂದು ಮೇಲೆ ನಿಂತಿದ್ದಾರೆ. ಅದರಲ್ಲಿ ದಿಕ್ಕು ನೋಡಿ, ಎಡಭಾಗಕ್ಕೆ ದಿಕ್ಕು ಮುಖ ತೋರಿಸ್ತಾ ಇರುವಂಥದ್ದು, ಅದರಿಂದ ಮೈನಸ್ ಕಡೆ ಇದೆ. ಚಲನೆಯೂ ಸಹ ಬೆನ್ನ ಕಡೆ ಚಲಿಸಬೇಕು. -2 ಇದೆ ಅಂದರೆ ಬೆನ್ನ ಕಡೆ ಚಲಿಸಬೇಕು. ವ್ಯಕ್ತಿ ನಿಂತಿರುವಂಥದ್ದು ಎಡಭಾಗಕ್ಕೆ ಮುಖ ಮಾಡಿದ್ದಾರೆ, ಎಡಭಾಗಕ್ಕೆ ಅಂದ ತಕ್ಷಣವೇ ಮೈನಸ್ ಕಡೆ ಬಂತು. ಚಲನೆಯೂ ಸಹ ಏನಾಗಿದೆ? ಬೆನ್ನ ಕಡೆ ಸರಿಬೇಕಾತ. ಈಗ ನೋಡಿ, ಬೆನ್ನ ಕಡೆ ಸರಿತಾರೆ. ಒಂದು ಸಾರಿಗೆ 3 ಸಂಖ್ಯೆ ಥರ ಒಂದು ಬಾರಿ ಚಲನೆ ಆಯಿತು, ಮತ್ತೊಂದು ಚಲನೆ ಆಗಿದೆ ನೋಡಿ. ಸೊ ಎಡಭಾಗಕ್ಕೆ ದಿಕ್ಕು ನಿಂತಿದ್ರು, ಅದೇ ರೀತಿ ಬೆನ್ನ ಕಡೆ 2 ಸಾರಿ ಚಲಿಸಿದ್ರು. -3 ಇಂಟು -2 ದಟ್ ಈಸ್ ಈಕ್ವಲ್ ಟು ಆ ವ್ಯಕ್ತಿ ಈಗ +6ನಲ್ಲಿ ಬಂದು ನಿಂತಿದ್ದಾರೆ ಎನ್ನುವಂಥದ್ದು. ಸೊ ಅರ್ಥ ಆಗಿದೆ ಅಂತ ನಾನಾದರೂ ಭಾವಿಸ್ತೀನಿ ಸ್ನೇಹಿತರೆ. ಈ ವಿಡಿಯೋ ಮತ್ತೆ ಅರ್ಥ ಆಗಲಿಲ್ಲ ಅಂದರೆ 1 ರಿಂದ 2 ಸಾರಿ ನೋಡ್ತಾ ಹೋಗಿ, ಖಂಡಿತ ಅರ್ಥ ಆಗುತ್ತೆ. ಇದರಿಂದ ಉಪಸಂಹಾರ ಗೊತ್ತಾಗುತ್ತೆ. ಯಾವುದೇ 2 ಋಣ ಪೂರ್ಣಾಂಕಗಳ ಗುಣಲಬ್ಧವು ಧನ ಪೂರ್ಣಾಂಕವೇ ಆಗಿರುತ್ತೆ ಎನ್ನುವಂಥದ್ದು. ಮಾಹಿತಿ ಅರ್ಥ ಆಗಿದೆ ಅಂತ ಭಾವಿಸ್ತೀರಿ. ಧನ್ಯವಾದಗಳು.